ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಡ ಕಣವ, ಹಂಗೇಳ್ಬೇಡ. ನೀ ಏನಾರು ಊರಿಗೆ ಬಂದ್ರೆ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಯ್ತದ? ಗಂಡ ಬಿಟ್ಟೋಳು ಅನ್ನೋ ಪಟ್ಟ ಹೊತ್ಕೊಂಡು ಹೆಂಗ್ ಬದುಕಾಯ್ತದ ಹೇಳು? ಮುಂದಕ್ಕೆ ನಿನ್ ಭವಿಷ್ಯ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯೇನವ? ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಆಚೆ ಬರೋ ಯೋಚನೆ ಮಾಡಬೇಡ ಕಣವ್ವ. ಅಜ್ಜಿ, ನಮ್ ವಿಷಯ ಇಟ್ಕೊಂಡು ಅವಳ ಮನ್ಸನ್ ಬದಲಾಯಿಸಕ್ ನೋಡ್ಬೇಡ. ಅಕ್ಕ, ನೀನ್ ಅಜ್ಜಿ ಮಾತನ್ನೆಲ್ಲ ಕೇಳ್ಬೇಡ. ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ ಮಾಡು. ಏ ಕುಮಾರಿ, ಬಾಯಿ ಮುಚ್ಕೊಂಡು ಸುಮ್ನೆ ಕುತ್ಕೋ. ನಾನೇನೋ ಬದುಕೋ ದಾರಿ ಹೇಳ್ತಿದ್ರೆ ನೀ ಏನೇನೋ ಮಾತಾಡಿ ಅವಳ ತಲೆ ಕೆಡ್ಸ್ಬೇಡ. ಎಲ್ರೂ ಸುಮ್ನಿರವ. ಮಗಳೇ, ನೀನ್ ಹೇಳ್ದಂಗೆ ಊರ್ಗೋಯ್ತೀವಿ. ಆದ್ರೆ ಚಿಕ್ಕ ಯಜಮಾನ್ರು ದೊಡ್ಡ ಯಜಮಾನ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಯ್ತೀವಿ ಕಣವ. ಅದಕ್ಕಿಲ್ಲ ಅನ್ಬೇಡ. ಊಟ ಮಾಡಿದ್ರಾ? ಟೇಸ್ಟ್ ಚೆನ್ನಾಗಿತ್ತಾ? ನೀವು ಸೈಲೆಂಟ್ ಆಗಿರೋದು ನೋಡ್ದೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ಅಂತ. ಯಾಕೆ ನಿಂತಿದ್ದೀರಾ? ಬಂದ್ ಕೂತ್ಕೊಳ್ಳಿ. ಅದೇನದು ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದೀರಾ? ಅದು ಚಿಕ್ಕ ಯಜಮಾನ್ರಿಗೂ ಮಯೂರಿಗೂ ಹುಡುಗರೇ ಚಿಕ್ಕಮ್ಮರೇ. ನಿಮ್ ಕೈ ನೋವಾಗತ್ತೆ, ಯಾಕದನ್ನ ಅಷ್ಟೊತ್ತು ಹಿಡ್ಕೊಂತೀರಾ? ಇಡೀ ಎಲ್ಲಾರು ಸೋಫಾ ಮೇಲೆ ಕೂತ್ಕೊಳ್ಳಿ. ನೀವ್ ಕೂತ್ಕೊಂಡ್ರೆ ಸೋಫಾಗೇನೂ ಆಗಲ್ಲ. ನೀವುಗಳೆಲ್ಲ ಈ ಸೋಫಾ ಮೇಲೆ ಕೂತ್ಕೊಳ್ಳೋ ಅವಕಾಶ ಸಿಕ್ಕಿರೋದೇ ನಿಮ್ಮ ಅದೃಷ್ಟ. ಕೂತ್ಕೊಳ್ಳಿ. ಪರವಾಗಿಲ್ಲ ಕಣ್ರವ, ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಯ್ತೀವಿ. ಅಯ್ಯೋ, ನಮ್ಮ ಅಣ್ಣ ಬರೋದು ಎಷ್ಟೊತ್ತಾಗುತ್ತಂತಾನೆ ಗೊತ್ತಿಲ್ಲ. ಅಲ್ಲಿವರೆಗೂ ಹೀಗೆ ನಿಂತಿರ್ತೀರಾ? ಬನ್ನಿ ಕೂತ್ಕೊಳ್ಳಿ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಓ ಬಿಟ್ಟಯ್ಯ, ಯಾವಾಗ ಬಂದ್ರಿ? ಈಗ ಹೊತ್ತಾಯ್ತು ಯಜಮಾನ್ರೆ. ಸಾವಿತ್ರಮ್ಮ, ಚೆನ್ನಾಗಿದ್ದೀರಾ? ಹೇಯ್ ಬೆಟಾ ಅಂಕಲ್, ಗ್ರ್ಯಾಂಡ್ ಮಾ, ಚೋಟೂಸ್, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಸ್ವಲ್ಪ ಹೊತ್ತಾಯ್ತು ಚಿಕ್ಕ ಯಜಮಾನ್ರೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಲ್ಲ, ನೀವು ಬರ್ತೀರಾ ಅಂತ ಮುಂಚೆನೆ ಹೇಳಿದಿದ್ರೆ ಬಸ್ ಸ್ಟ್ಯಾಂಡ್ ಕಾರ್ ಕಳಿಸ್ತಿದ್ದೆ ಅಲ್ವಾ? ಅಯ್ಯೋ, ಅದೆಲ್ಲ ಯಾಕೆ ಯಜಮಾನ್ರೆ, ಈಗ ಬಂದಿದ್ದೀವಲ್ಲ. ಅದು ಸರಿನೇ. ಅದು ಸಿಂಗಾರಿ. ನಾನು ಹಳ್ಳಿಗೆ ಬಂದಾಗ ಗ್ರ್ಯಾಂಡ್ ಮಾ ನನಗೆ ಅದೇನೋ ಗಂಜಿ ಮತ್ತೆ ಈರುಳ್ಳಿ ಕೊಟ್ಟಿದ್ರು. ಸಕ್ಕದಾಗಿತ್ತು. ಥ್ಯಾಂಕ್ ಯು ಗ್ರ್ಯಾಂಡ್ ಮಾ. ಆ ರೆಸಿಪಿನ ಗ್ರ್ಯಾಂಡ್ ಮಾ ಹೋಗೋಕ್ಕಿಂತ ಮುಂಚೆ ತಿಳ್ಕೊಂಬಿಡಪ್ಪ. ನನಗದು ತಿನ್ಬೇಕು ಅನ್ನಿಸ್ತಿದೆ, ತಿಂತೀನಿ.
ಹೌದು, ನಿಮ್ಮಿಬ್ಬರ ಹೆಸರು ಮರ್ತೋಗಿದೆ. ಐ ಆಮ್ ಸಾರಿ. ನಿಮ್ಮ ಹೆಸರು? ಅಲ್ವ ತಾರಕ್, ನೀನ್ ನಿನ್ ಹೆಂಡತಿ ಹೆಸರು ಮಾತ್ರ ಮರೀತೀಯ ಅನ್ಕೊಂಡಿದ್ದೆ. ಅವರಿಬ್ರ ಹೆಸರನ್ನು ಮರ್ತೋಗಿದೆಯಲ್ಲೋ? ಇವಳು ಕುಮಾರಿ, ಅವಳು ಚಿಕ್ಕವಳು ಲಕ್ಷ್ಮಿ. ಹಾ, ಹಾಯ್ ಹಾಯ್. ಹಾ, ನಾನೇ ಊರಿಗೆ ಬಂದು ಆಗಿರೋ ಅನಾಹುತಕ್ಕೆ ಕ್ಷಮೆ ಕೇಳೋಣ ಅನ್ಕೊಂಡಿದ್ದೆ. ಬರಕ್ ಸಾಧ್ಯ ಆಗ್ಲಿಲ್ಲ. ದಯವಿಟ್ಟು ನನ್ನ ಮಗ ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಕು. ಯಜಮಾನ್ರೆ, ಯಾಕೆ ಹಿಂಗೆಲ್ಲ ಹೇಳ್ತೀರಾ? ದಯವಿಟ್ಟು ನೀವು ಕೈಯೆಲ್ಲ ಮುಗಿಯಕ್ಕೆ ಹೋಗ್ಬೇಡ್ರಿ. ಇಲ್ಲ ಬಿಟ್ಟಯ್ಯ, 3 ಹೆಣ್ಮಕ್ಳಿರೋ ಮನೆ ಅದು. ತಾಯಿ ಸ್ಥಾನದಲ್ಲಿ ನಿಂತು ಮಯೂರಿ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ಲು. ಅವಳು ಇದ್ದಕ್ಕಿದ್ದಾಗೆ ಅಲ್ಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದು ಅಲ್ಲದೆ ಊರಿನ ಜನ ಏನ್ ಮಾತಾಡ್ಕೊಳ್ತಾರೆ ಅಂತಾನೂ ನನಗೆ ಚೆನ್ನಾಗ್ ಗೊತ್ತು. ಆದ್ರಿಂದ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಅಕ್ಕ, ಅಪ್ಪನ್ ಬಿಟ್ಟವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರಂತ ಅನ್ನಿಸ್ತಿದೆ. ಯಜಮಾನ್ರೆ, ನಾವು ನಮ್ಮ ಮಗಳು ನೋಡ್ಕೊಂಡು ಹೋಗವ ಅಂತ ಬಂದ್ವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಯ್ಯೋ, ಯಾರು ತಪ್ಪು ತಿಳ್ಕೊತಾರೆ? ಇಲ್ಲಿ ಯಾರು ತಪ್ಪು ತಿಳ್ಕೊಳ್ಳೋರಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವ್ ಆಗಾಗ ಬರ್ತಾನೆ ಇರ್ಬೇಕು. ನೀವು ಬಂದ್ರೇನೆ ಶಾಯರಿನೂ ಖುಷಿಯಾಗಿರೋದು ಅಲ್ವಾ ಶಾಯರಿ? ಯಜಮಾನ್ರೆ, ನಿಮ್ ತಾವ ಒಂದ್ ವಿಷಯ ಹೇಳ್ಬೇಕು. ಅದೇನು ಅಂತ ಹೇಳ್ಬಿಟ್ಟೆಯ? ಅದು ಯಜಮಾನ್ರೆ, ಯಾರು ಊಹೆ ಮಾಡ್ಕೊಳ್ದಿರೋ ತರದಲ್ಲಿ ಈ ಮದ್ವೆ ಆಗೋಯ್ತು. ನನ್ನ ಮಗಳು ಈ ಮನೇಲಿ ಬಾಳಿ ಬದುಕಬೇಕಾದವಳು. ಈ ಮನೇಲಿ ಯಾರವಳನ್ನ ಸೊಸೆ ಅಂತ ಒಪ್ಕೊಂಡಿದಾರೋ ಒಪ್ಕೊಂಡಿಲ್ವೋ ಗೊತ್ತಿಲ್ಲ. ನಾವು ಮಾತ್ರ ತವ್ರ ಮನೆಯಿಂದ ಮಾಡೋ ಕರ್ತವ್ಯ ಮಾಡ್ಲೇಬೇಕಲ್ವಾ?